ಲಕ್ಷ CC ರೋಡು. ಅದೇ ರೀತಿಯಾಗಿ ಕುಪ್ಪಂ ರಸ್ತೆಯಿಂದ ಆಂಜನೇಯ ದೇವಸ್ಥಾನ 40 ಲಕ್ಷ. ಅದೇ ರೀತಿಯಾಗಿ ಸಂಬಾರ್ಪಣೆ ಚಿಕ್ಕಲಳ್ಳಿಗೆ 25 ಲಕ್ಷ. ಗಡಿ 40 ಲಕ್ಷ. 30 ಆಗಿದೆ. CC ರೋಡು ಇಲ್ಲಿಂದ ಮುಂದೆ ಈ ಗ್ರಾಮ ಆ ಕಡೆವರೆಗೂ ಆಗ್ತದೆ. ಅದೇ ರೀತಿಯಾಗಿ ದಾವಳಿ ರೋಡ್ ಕೂಡ ಮೇಡಮ್ ಅವರು ಈಗ ಮೊದಲು ಟೆಂಡರ್ ಆಗಿತ್ತು 0 ಅಂತ, ಅದನ್ನು ಕ್ಯಾನ್ಸಲ್ ಮಾಡಿ ಬೇರೆಯವರಿಗೆ ಟೆಂಡರ್ ಮಾಡಿದ್ದಾರೆ. ಆ ರೋಡ್ ಕೂಡ ಸದ್ಯದಲ್ಲಿ ಆಗ್ತದೆ. ಈಗ ಮೈನ್ ರೋಡು 20 ಲಕ್ಷ, 20 ಕೋಟಿ. ರಾಯಸ್ ಕ್ಯಾಂಪಿಂದ ಕೆಂಪಾಪುರ ಅಂತ ಏರ್ಪೋರ್ಟ್ ಹೋಗಿ ಅಲ್ಲಿಂದ ಆ ಕಡೆ ರೈನು ಮತ್ತು ಟೋಟಲ್ 20 ಕೋಟಿ ಆಗಿದೆ. ಈ ಕಾಮಗಾರಿಗಳು ಪೂರ್ತಿ ಆಗ್ತಾಯಿದೆ. ಈ ಮುಂದೆ ಉಳಿದ ಕಾಮಗಾರಿಗಳು ಕೂಡ ಈ ವಾರದಲ್ಲೇ ಎಲ್ಲ ನಮ್ಮ ಮೇಡಮ್ ಅವರಿಗೆ ಸ್ವಾಗತ. ಅವರು ನಮಗೆ ಅನ್ನದಾನ ತಂದಿದ್ದಾರೆ. ಬಟ್ ಚಿಕ್ಕಹಳ್ಳಿಯಲ್ಲಿ ಒಂದು ಚಿಕನ್ನಲ್ಲಿ 25 ಲಕ್ಷ, ಕಾಲೂರಲ್ಲಿ 45 ಲಕ್ಷ. ಒಂದು ಇಲ್ಲಿ ಗಂಗಮ್ಮ ದೇವಸ್ಥಾನದಿಂದ ಎಷ್ಟಾಗುತ್ತೋ 45 ಲಕ್ಷ ಮೇಡಮ್ ಅವ್ರು ಹಾಕಿದ್ದಾರೆ. ಇನ್ನೊಂದು 40 ಲಕ್ಷ ಆಂಜನೇಯ ದೇವಸ್ಥಾನದ ಚಂಬಾರ್ಸ್ನಹಳ್ಳಿವರೆಗೂ, 25 ಲಕ್ಷ ಚಂಬಾರ್ಸ್ನಹಳ್ಳಿ. ಇನ್ನೊಂದು ಕೆಂಪಾಪುರದಿಂದ ಗುಳ್ಳಳ್ಳಿ ರಸ್ತೆವರೆಗೂ ಮೇಡಮ್ ಅನ್ನದಾನ ಕೊಟ್ಟು ಗಟ್ಮಾದನ ಪಂಚಾಯತಿಯಿಂದ ಏನು ಬೇಕೋ ನಮ್ಮೂರಿಗೆ ಏನು ತೊಂದರೆ ಮಾಡದೆ ಏನು ಬೇಕೋ ಮೇಡಮ್ ಅವ್ರು 45 ಲಕ್ಷ ಒಟ್ಟು 1 ಕೋಟಿ ಅನ್ನದಾನಲ್ಲಿ 1 ಕೋಟಿ 45 ಲಕ್ಷವನ್ನು ಮೇಡಮ್ ಅವರು ಕೊಟ್ಟಿದ್ದಾರೆ ಗಟ್ಮಾದನ ಪಂಚಾಯತಿಯಿಂದ. ಬಟ್ ಇನ್ನೊಂದು ಐಮಾಸ್ ಲೈಟು ಹಾಕಿದ್ದಾರೆ ಮೇಡಮ್. ಇನಾಗ್ರೇಷನ್ ಮಾಡೋಕ್ಕೆ ಬಂದಿಲ್ಲ. ಇನ್ನೊಂದು ವಾಟರ್ ಫಿಲ್ಟ್ರು ಹಾಕಿದ್ದಾರೆ. ಇನ್ನೂ ಏನು ಬೇಕೋ ಮೇಡಮ್ ಸಿದ್ಧ ಇದ್ದಾರೆ, ಹಾಕ್ತಾರೆ. ಏನು ಬೇಕಾದ್ರೂ ಮೇಡಮ್ ಕೇಳಿದ್ರೆ ನಮ್ಗೆ ಹಾಕ್ಕೊಡ್ತಾರೆ. ಅಷ್ಟು ಮಾತ್ರ ಮೇಡಮ್ ಅವರಿಗೆ ಧನ್ಯವಾದ. ಈ ಭಾಗದಲ್ಲಿ 3054 PREDಯಲ್ಲಿ 1 ಕೋಟಿ 45 ಲಕ್ಷ ಟೆಂಡರ್ ಆಗಿದೆ. ಅದು ಈ ಭಾಗದಲ್ಲಿ ಮುಖ್ಯವಾಗಿರುವಂಥದ್ದು ಕಾಲೂಲಹಳ್ಳಿ, ಚಂಬಾಸ್ಲಹಳ್ಳಿ, ಚಿಕ್ಕಲಹಳ್ಳಿ ಮತ್ತು ಕೆಂಪಾಪುರ ಮಾರ್ಗವಾಗಿ ಗೊಲ್ಲಹಳ್ಳಿಗೆ 60 ಲಕ್ಷ, ಕಾಲೂಲಹಳ್ಳಿಗೆ 45 ಲಕ್ಷ ಮತ್ತು ಪ್ರತಿ ಹಳ್ಳಿಗೆ 25 ಲಕ್ಷ. ಎಲ್ಲವೂ ಸೇರಿ 1 ಕೋಟಿ 45 ಲಕ್ಷದ ಇದು ಅನುದಾನ. ಒಂದೇ ಪಂಚಾಯಿತಿಯಲ್ಲಿ ಭಾಳ ವರ್ಷಗಳಿಂದ ಇವ್ರದ್ದು ಬೇಡಿಕೆ ಇತ್ತು. ಒಂದು 5-6 ಹಳ್ಳಿಗಳಿಗೆ ಇದರಿಂದ ಕನೆಕ್ಟಿವಿಟಿ ಚೆನ್ನಾಗಿ ಆಗ್ತಾ ಇದೆ. ಅದಾದಮೇಲೆ ಇದು ಬಾರ್ಡ್ರಿಗೂ ಕನೆಕ್ಟ್ ಆಗುತ್ತೆ. ಇದು ದ್ರಾವಿಡ ಯೂನಿವರ್ಸಿಟಿಗೆ ಇದು ಕನೆಕ್ಟ್ ಆಗ್ತಾ ಇದೆ. ಇದ್ರ ಜೊತೆಯಲ್ಲೇ ನಾವು ಸ್ಟೇಟ್ ಹೈವೇ SHDP ಅಂತ 20 ಕೋಟಿ SHDP ಮಾಡಿದ್ದೀವಿ ರಾಜೇಶ್ ಕ್ಯಾಂಪಿಂದ ಕೆಂಪಾಪುರದವರೆಗೂ. ಇದಾದಮೇಲೆ ಎಲ್ಲೆಲ್ಲಿ ಕಲ್ವರ್ಟ್ಸು ಮತ್ತು ರೋಡ್ ವೈಡನಿಂಗ್ ಕೇಳಿದ್ದಾರೆ, ಅದಕ್ಕೇ ಬೇರೆ 5-6 ಕೋಟಿಯಷ್ಟು ಬೇರೆ ಅನುದಾನನೂ ಕೊಡ್ತಿದ್ದೀವಿ. ಇದು ಇವರು 30 ವರ್ಷಗಳ ಬೇಡಿಕೆ ಆಗಿತ್ತು, ಒಂದು ಸ್ಟೇಟ್ ಹೈವೇ ಮಾಡಬೇಕು ಅಂತಂದ್ಬಿಟ್ಟು. ಅದಾದಮೇಲೆ ಪ್ರತಿ ಪಂಚಾಯತಿಗೂ ಕೂಡ ನಾವು ಪ್ರಗತಿ ಪಥದಲ್ಲಿ ಕೂಡ 5 ಕಿಲೋಮೀಟ್ರ್ ರೋಡನ್ನು ತೊಗೊಂಡಿದ್ದೀವಿ. ಇದು ಒಂದೇ ಪಂಚಾಯತಿ ಅಲ್ಲ, ಬೇರೆ ಪಂಚಾಯತಿದು ಪ್ರಗತಿ ಪಥ ಅಲ್ಲಿ ತೊಗೊಂಡಿದ್ದೀವಿ. ಇದು 3054 ಇದನ್ನು ತಗೊಂಡಿರುವಂಥದ್ದು. 1 ಕೋಟಿ 45 ಲಕ್ಷ 3054. ಇದು ಇವತ್ತಿನ ಬೇಡಿಕೆ ಅಲ್ಲ, 2 ವರ್ಷದ ಬೇಡಿಕೆ. ನಾವು ಅನುದಾನನ ಅಂದರೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟು ಅನುದಾನ ಬಂದಾದಮೇಲೆ ಟೆಂಡರ್ ಪ್ರಕ್ರಿಯೆ ಇವೆಲ್ಲ ಆಗಿ ಈ ದಿನ ಭೂಮಿ ಪೂಜೆ ಮಾಡಿದ್ದಾರೆ. ಸೊ ಇದು ಈ ಭಾಗದ ಮುಖಂಡರ ಬೇಡಿಕೆ ಆಗಿತ್ತು. ಮತ್ತು ಈ ಹಳ್ಳಿಗಳಲ್ಲೂ ಕೂಡ ಭಾಳ ದಿನದಿಂದ ರೈತರು ಪರದಾಡಿದ್ದಾರೆ. ರಸ್ತೆ ನಾವೀಗ ನೋಡಿಕೊಂಡೇ ಬಂದಿದ್ದೀವಿ, ತುಂಬ ಹದಗೆಟ್ಟಿದೆ. ಸ್ಕೂಲ್ ಮಕ್ಕಳಿಗೆ ಅನುಕೂಲ ಇಲ್ಲ. ರೈತರು ಏನಾದರೂ ಬೆಳೆ ಬೆಳೆದ್ರೆ ತೊಗೊಂಡೋಗೋದಕ್ಕೂ ಯೋಗ್ಯವಾಗಿಲ್ಲ. ಮಳೆ ಬಂದರೆ ಇನ್ನೂ ಕೆಟ್ಟದಾಗಿದೆ. ಓದೋ ಮಕ್ಕಳು ಎಷ್ಟು ದಿನ ಓಡಾಡೋದು, ಆ ಥರ ಭಾಳ ಕೆಟ್ಟದಾಗಿತ್ತು. ಒಳ್ಳೆಯ ಕೆಲಸಗಳನ್ನೇ ಆಯ್ಕೆ ಮಾಡಿದ್ದಾರೆ. ಇವರು ಏನು ಪ್ರಸ್ತಾವನೆ ಕೊಟ್ಟಿದ್ದಾರೆ ಅದು ಒಳ್ಳೆಯ ಕೆಲಸನೇ ಕೊಟ್ಟಿದ್ದಾರೆ. ಶಾಲಾ ಮಕ್ಕಳಿಂದ ವಯಸ್ಸಾಗಿರೋರು ಇಲ್ಲಿಂದ ಆಚೆ ಎಲ್ಲಾದರೂ ಹೋಗಬೇಕು ಅಂದರೂ ಅನುಕೂಲವಾಗಿಲ್ಲ. ಯೋಗ್ಯವಾಗಂತೂ ರೋಡ್ ಇಲ್ಲ, ಅಷ್ಟು ಹದಗೆಟ್ಟಿದೆ. ಈ ಕೆಲಸನ ಇವರು ಒಂದು ತಿಂಗಳೊಳಗಡೆ ಮಾಡ್ಬೋದು. 15-20 ದಿನದಲ್ಲಿ ಮಾಡಬೇಕು. ಸೊ ಅಷ್ಟಲ್ಲಿ 1-1.5 ತಿಂಗಳಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಸೈಮಲ್ಟೇನಿಯಸ್ ಆಗಿ ಕೆಲಸ ಮಾಡಿದ್ರೆ 1-1.5 ತಿಂಗಳಲ್ಲಿ ಎಲ್ಲ ಇದು ಪ್ರಥಮ ಹಂತ. ಮಿಕ್ಕಿದ್ದನ್ನು ಕೈ ಬಿಟ್ಟು 3 ಹಂತದಲ್ಲಿ ಒಂದು PREDಯಲ್ಲಿ 3054, ಅದು ತಪ್ಪೋಗಿರೋದು ಪ್ರಗತಿ ಪಥ. ಅದಾದಮೇಲೆ ಇನ್ನೊಂದು CM ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ 7 crores
தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.